ನಮಸ್ಕಾರ ಎಲ್ಲರಿಗೂ ಕೂಡ ಓಂ ಬ್ರಹ್ಮದೇವಾಯ ನಮ 2026 ಜನವರಿ ಭವಿಷ್ಯವನ್ನು ಪ್ರೆಡಿಕ್ಷನ್ ಮಾಡ್ತೀನಿ. ಜನವರಿಲಿ ಎರಡು ಥರ ಭವಿಷ್ಯ ಚೇಂಜ್ ಆಗ್ತಾ ಇದೆ. ನಾನು ಇಯರ್ ಬಗ್ಗೆ ನಾನು ಮಾತಾಡೋಕ್ಕಲ್ಲ, ಹೊಸ ವರ್ಷದ ಬಗ್ಗೆ ಮಾತಾಡೋಕ್ಕಲ್ಲ, ಜನವರಿ ತಿಂಗಳ ಬಗ್ಗೆ ಮಾತಾಡ್ತೀನಿ. ಜನವರಿಲಿ 13ನೇ ತಾರೀಕಿಂದ ಗ್ರಹಗಳು ಚೇಂಜ್ ಆಗುತ್ತೆ. ಸೂರ್ಯ 13ನೇ ತಾರೀಕು ಶುಕ್ರ ಗ್ರಹ ಚೇಂಜ್ ಆಗ್ತಾನೆ, ಧನುಸು ರಾಶಿಯಿಂದ ಭಾಳ ವಿಶೇಷ ಮಕರ ರಾಶಿಗೆ. ಅದೇ ರೀತಿಯಲ್ಲಿ 15ನೇ ತಾರೀಕು ಸೂರ್ಯ ಚೇಂಜ್ ಆಗ್ತಾನೆ. ಅದೇ ಥರ 16ನೇ ತಾರೀಕು ಕುಜ ಚೇಂಜ್ ಆಗ್ತಾನೆ. 17ನೇ ತಾರೀಕು ಜನವರಿ ಬುಧ ಗ್ರಹ ಚೇಂಜ್ ಆಗ್ತಾನೆ. ಹಾಗಾಗಿ ಮಕರ ರಾಶಿಗೆ 4 ಗ್ರಹನೂ ಕೂಡ ಧನುಸು ರಾಶಿಯಿಂದ ಚೇಂಜ್ ಆಗ್ತಾರೆ. ಗುರು ಇರೋ ಜಾಗದಲ್ಲಿ ಇರ್ತಾನೆ, ಶನಿ ಇರೋ ಜಾಗದಲ್ಲಿ ಇರ್ತಾನೆ, ರಾಹು ಇರೋ ಜಾಗದಲ್ಲಿ ಇರ್ತಾನೆ, ಕೇತು ಇರೋ ಜಾಗದಲ್ಲಿ ಇರ್ತಾನೆ. ಚಂದ್ರ ಎಂದಿನಂತೆ 2 ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಿರ್ತಾನೆ. ಪ್ರತಿ ನಕ್ಷತ್ರ ಕೂಡ ಚಂದ್ರ ಚೇಂಜ್ ಆಗ್ತಿರ್ತಾನೆ. ಇಲ್ಲಿ ಈ ಒಂದು ಟೈಮಲ್ಲಿ 12 ರಾಶಿಗೂ ಕೂಡ ಈ ಒಂದು ತಿಂಗಳಲ್ಲಿ 2 ಸರಿ ಪುನಃ ಜನ್ಮ ಆಗುತ್ತೆ. ಮಕರ ರಾಶಿಗೆ ಬಂದ ಮೇಲೆ 17ನೇ ತಾರೀಕಿಂದ ಒಂದು ಜಾತಕ ಆಗುತ್ತೆ, 17ನೇ ತಾರೀಕುವರೆಗೂ ಒಂದು ಯೋಗ ಇರುತ್ತೆ. ಈ 2 ರಾಶಿ ಪಾಯಿಂಟ್ಸನ್ನ ನೀವು ಅಬ್ಸರ್ವ್ ಮಾಡಲೇಬೇಕಾಗುತ್ತದೆ. ಅದ್ಭುತವಾದ ವೈಬ್ರೇಷನ್ ಇದೆ. ಈ ತಿಂಗಳು ಬಂಪರ್ ಬೆಳೆ ಇದೆ. ಜನವರಿ ತಿಂಗಳಲ್ಲಿ ಪ್ರತಿ ಜನವರಿಯಲ್ಲೂ ಕೂಡ ಈ ಒಂದು ತಿಂಗಳು 2026 ಜನವರಿ ಭವಿಷ್ಯವನ್ನು ನೋಡಬೇಕಾದ್ರೆ 15 ದಿವಸ ಕಷ್ಟ, 15 ದಿವಸ ಸುಖ ಎರಡನ್ನೂ ಕೂಡ ಅನುಭವಿಸಿದ್ರೆ ಅದರಲ್ಲಿ ಬಂಪರ್ ಯೋಗಗಳು ಯಾವ್ಯಾವ ರಾಶಿಗಿರೋದ್ರಿಂದ ಇಂಪಾರ್ಟೆಂಟ್ ನೀವು ತಿಳ್ಕೋಬೇಕಾಗುತ್ತೆ. ಈ ವಾರದಲ್ಲಿ ಭಾಳ ವಿಶೇಷವಾದಂಥ ವೈಬ್ರೇಷನ್ನು, ಬಣ್ಣಗಳು, ಕಲರ್ಸ್ಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಮ ರಾಶಿಯವರಿಗೆ ತುಂಬ ಪಾಸಿಟಿವ್ ಇರುತ್ತೆ. ನಿಮ್ಮ ರಾಶಿಗೆ ಲಕ್ಕಿ ನಂಬರ್ಸು, ಅನ್ಲಕ್ಕಿ ನಂಬರ್ಸು, ನಿಮ್ಮ ರಾಶಿಗೆ ಯಾವ ರಾಶಿಯವರಿಗೆ ಯಾರೆಲ್ಲ ಫ್ರೆಂಡ್ ಆಗ್ತಾರೆ, ಯಾರು ಫ್ರೆಂಡ್ ಆಗಲ್ಲ, ಇದು ಎಲ್ಲವೂ ಮಾಹಿತಿಯನ್ನು ಈ ರಾಶಿ ಫಲಗಳನ್ನ ತಿಳಿಸ್ಕೊಡ್ತಾ ಹೋಗುತ್ತೆ. ನೀವೆಲ್ಲ ಯಾವ ದೇವ್ರನ್ನ ಆರಾಧಿಸಬೇಕು, ಯಾವ್ಯಾವ ರಾಶಿಯವರು ಯಾವ ದೇವ್ರನ್ನ ಆರಾಧಿಸಿದಾಗ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಬಂಪರ್ ಬೆಳೆ ಒಂದು ಕುಂಭ ರಾಶಿಗೆ ಮತ್ತು ಭಾಳ ವಿಶೇಷವಾಗಿ ಮೀನ ರಾಶಿಗೆ ತುಂಬ ರಾಜಯೋಗ, ವೃಷಭ ರಾಶಿಗೆ ತುಂಬ ರಾಜಯೋಗವನ್ನು ಕೊಡ್ತಿದ್ದಾರೆ. ಈ ಒಂದು ಟೈಟ್ ಆಗದೆ ಮಿಥುನ ರಾಶಿಯವರು, ಕಟಕ ರಾಶಿಯವರಿಗೆ ಬಂಪರ್ ಮದುವೆ ಜೀವನವನ್ನು ಸಕ್ಕತ್ತ ನೋಡ್ತಿದ್ರು. 6ನೇ ತಾರೀಕು ಸಿಂಹ ರಾಶಿಗೆ ಏನಾಗುತ್ತೆ ನೋಡೋಣ. 12 ರಾಶಿ ಫಲವನ್ನು ತಿಳಿಸ್ಕೊಡ್ತೀನಿ. ಸಿಂಹ ರಾಶಿಗೆ ಭಯಂಕರ ರಾಜಯೋಗದ ನಂಬರ್ಸ್, ಲಕ್ಕಿ ನಂಬರ್ಸ್ ಯಾವುದಪ್ಪ ಅಂದರೆ 3, 12, 21, 30 ತುಂಬ ಲಕ್ಕು. ಅದರಲ್ಲಿ 3 ತುಂಬ ಲಕ್ಕಿ ನಂಬರ್ಸು. ಡೈಲಿ ಓಂ ಅನ್ನೋ ಒಂದು ಮಂತ್ರವನ್ನು ಹೇಳಿದಾಗ ತುಂಬ ಪಾಸಿಟಿವ್ ಬರುತ್ತೆ. ನೀವು ಗುರುಗ್ರಹನ ಆರಾಧಿಸಬೇಕು, ಗುರುಗ್ರಹನ ಪ್ರಾರ್ಥನೆ ಮಾಡೋಕ್ಕೂ ಭಯಂಕರ ಲಕ್ಕನ್ನು ತಂದುಕೊಡುತ್ತೆ. ಅದ್ಭುತವಾದ ಲಕ್ಕಿನ ತಂದುಕೊಡುತ್ತೆ. ಗುರುಗ್ರಹದ ವೈಬ್ರೇಷನ್ನ ಫಾಲೋ ಮಾಡಿ. ಮತ್ತು ಗುರು ಟೆಂಪಲ್, ಮತ್ತು ನೀವು ಗುರು ವಾಸ ಮಾಡೋ ಜಾಗದಲ್ಲಿ ನೀವು ಮಲಗಬೇಕು. ಗುರು ವಾಸ ಮಾಡೋ ಜಾಗದಲ್ಲಿ ನಿಮ್ಮ ಆಫೀಸಲ್ಲಿ ಕೂತ್ಕೋಬೇಕು. ಎಲ್ಲ ಪ್ರಾಬ್ಲಮ್ಮು, ಸಕಲ ಸಂಪತ್ತು, ಐಶ್ವರ್ಯ ಕೊಡುತ್ತೆ. ಗುರು ಸ್ಥಾನವನ್ನು ನಿಮ್ಮ ಮನೆಯಲ್ಲಿ ಪಡ್ಕೊಳ್ಳಿ. ಗುರುಗೆ ಸಂಬಂಧಪಟ್ಟಂಥ ಕಲ್ಲರ್ನ ಬಳಸಿ, ಗುರುಗೆ ಸಂಬಂಧಪಟ್ಟಂಥ ಸ್ಟೋನ್ನ ಯೂಸ್ ಮಾಡಿ, ತುಂಬ ಪಾಸಿಟಿವ್ ಆಗುತ್ತೆ. ಕೇತು ಗ್ರಹದ ಸಂಬಂಧಪಟ್ಟಂಥ ಸ್ಟೋನ್ನ ಯೂಸ್ ಮಾಡಿ, ಕೇತು ಸಂಬಂಧಪಟ್ಟಂಥ ಗ್ರಹಗಳನ್ನ ಯೂಸ್ ಮಾಡಿ. ಕೇತು ನಂಬರ್ಸ್ ತುಂಬ ಪಾಸಿಟಿವ್ ಇರುತ್ತೆ. ನಿಮಗೆ 7, 16, 25 ಸೂಪರ್ ಲಕ್ಕಿ ನಂಬರ್. 73 ತುಂಬ ಲಕ್ಕಿ ನಂಬರು. ನೀವು 73 ಅನ್ನೋದನ್ನು ಅತಿ ಹೆಚ್ಚು ಬಳಸಿ ನೀವು ತುಂಬ ಲಕ್ಕಿ ಕಾಣ್ತೀರ. ಸಿಂಹ ರಾಶಿಯವರು 73 ಅನ್ನೋದನ್ನು ಡೈಲಿ ಒಂದು 100 ಟೈಮ್ ಪ್ರೇಯರ್ ಮಾಡಿ. 73 ದೇವ್ರನ್ನ ಓಂ ನಮಃ ಶಿವಾಯ ಅಂತಾರೆ. ಅದೇ ಥರ 73 ಅನ್ನೋದು ಯೂಸ್ ಮಾಡಿಲ್ಲ, 37 ಅಂತ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ನಿಮ್ಮ ಕೈ ಮೇಲೆ ಎಲ್ಲರೂ ಕೂಡ 73 ಇಲ್ಲ 7337 ಬರ್ಕೊಳ್ಳಿ, ತುಂಬ ಪಾಸಿಟಿವ್ ಆಗುತ್ತೆ. ನಿಮಗೆ ಸಿಂಹ ರಾಶಿಯವರಿಗೆ 17ನೇ ತಾರೀಕುವರೆಗೂ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. 17ರಿಂದ ನಿಮ್ಮ ಟೈಮ್ ತುಂಬ ಪ್ರಾಡಾಗಿದೆ. ತುಂಬ ಜಗಳಕ್ಕೆ ಹೋಗ್ತೀರಾ. ಅತಿ ಹೆಚ್ಚು ಗುರುಗ್ರಹದ ಬಣ್ಣ, ಗುರುಗ್ರಹ ಸ್ಟೋನು, ಗುರುಗ್ರಹನ ಆರಾಧನೆ ಮಾಡೋದು, ಗುರುಗೆ ಸಂಬಂಧಪಟ್ಟಂಥ ಮರಗಳನ್ನ ಮುಟ್ಟೋದು, ಗುರುಗ್ರಹ ಸಂಬಂಧಪಟ್ಟಂಥ ಮರನ ಮನೇಲಿ ಸಾಕೋದು, ಗುರುಸ್ಥಾನದಲ್ಲಿ ಮನೇಲಿ ನಿದ್ದೆ ಮಾಡೋದು, ಗುರುಸ್ಥಾನದಲ್ಲಿ ನಿಮ್ಮ ಮನೇಲಿ ಕೂತ್ಕೊಂಡು ಊಟ ಮಾಡೋದು, ಗುರುಸ್ಥಾನದಲ್ಲಿ ಊಟ ಮಾಡೋದು, ಗುರುಸ್ಥಾನದಲ್ಲಿ ಮೀಟಿಂಗ್ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಇದು ಕೂಡ ನಾನೇ ಗುರುಸ್ಥಾನ, ಗುರುಮೂಲೆ, ಗುರು ಅಂತ ಇಡೀ ವರ್ಲ್ಡಲ್ಲಿ ಫಸ್ಟ್ ಅಂತಲೇ. ಇನ್ನು ಮುಂದೆ ಯಾರೇ ಮಾಡೋದು ನನ್ನ ಕಾಪಿ ಅಂತ ಹೇಳ್ತಾಯಿದ್ದೀನಿ. ಪಕ್ಕ ನಂಬಿಕೆ ತಗೊಳ್ಳಿ, ಒಳ್ಳೆಯದಾಗಲಿ. ನಿಮಗೆ 17ನೇ ತಾರೀಕಿನಿಂದ 13ನೇ ತಾರೀಕಿಂದ ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ. 17ನೇ ತಾರೀಕು ನಿಮ್ಮ ಟೈಮ್ ಚೆನ್ನಾಗಿದೆ. 17ರಿಂದ ನಿಮಗೆ ಜಗಳಗಳು, ಕಿರಿಕಗಳು ಎಲ್ಲ ಆಗುತ್ತೆ. ಜನವರಿ 17ನೇ ತಾರೀಕಿಂದ ನಿಮಗೆ ಒಂದಲ್ಲ ಒಂದು ಪ್ರಾಬ್ಲಮ್. ಅದರಲ್ಲೂ ಕೂಡ 13ನೇ ತಾರೀಕು, 14, 15, 16, 17ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ತುಂಬ ಕೇರ್ಫುಲ್ ಆಗಿರಿ. 13ನೇ ತಾರೀಕುವರೆಗೂ ನಿಮ್ಮ ಟೈಮ್ ಚೆನ್ನಾಗಿದೆ. ಜನವರಿ 13ನೇ ತಾರೀಕುವರೆಗೂ. 13 ಆದಮೇಲೆ ನಿಮ್ಮ ಟೈಮು ಉಚ್ಚನಾಗಿ ಕಡ್ದಂಗೆ ಇರ್ತದೆ. ತುಂಬ ಕೇರ್ಫುಲ್ ಆಗಿರಿ. ಒಂದಲ್ಲ ಒಂದು ಸಮಸ್ಯೆ ಬರ್ತೀರ, ಒಂದಲ್ಲ ಪ್ರಾಬ್ಲಮ್ ಬರ್ತೀರ. ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್, ನೆಗೆಟಿವ್ ಮೇಲೆ ನೆಗೆಟಿವ್, ಸಾಕಷ್ಟು ಪ್ರಾಬ್ಲಮ್ ಬರುತ್ತೆ. ನಿಮ್ಮ ಲೈಫಲ್ಲಿ ಬ್ಲ್ಯಾಕನ್ನ ಯೂಸ್ ಮಾಡಬೇಡಿ, ರೆಡ್ ಯೂಸ್ ಮಾಡಬೇಡಿ, ಆರೆಂಜ್ ಯೂಸ್ ಮಾಡಬೇಡಿ, ಬ್ಲೂ ಯೂಸ್ ಮಾಡಬೇಡಿ, ರೆಡ್ ಯೂಸ್ ಮಾಡಬೇಡಿ. ಇಷ್ಟನ್ನು ಯೂಸ್ ಮಾಡಿದಲ್ಲಿ ಬೇರೆ ಎಲ್ಲ ಬಣ್ಣವನ್ನು ಯೂಸ್ ಮಾಡಿ. ಟಾಪ್ ಯೆಲ್ಲೋ ಕಲರ್ನ ಯೂಸ್ ಮಾಡಿ. ಸಿಂಹ ರಾಶಿಯಲ್ಲಿ ಈ ತಿಂಗಳು ಪೂರ್ತಿ ಎಲ್ಲೋ ಯೂಸ್ ಮಾಡಿ, ತುಂಬ ಚೆನ್ನಾಗಿರ್ತೀರ. ಗುರುಗ್ರಹ ವಾಸ ಮಾಡೋ ಜಾಗದಲ್ಲೇ ಮಾಡಿ. ಮತ್ತು ಅತಿ ಹೆಚ್ಚು ಕಡಲೆಕಾಳನ್ನ ಮನೇಲಿ ಯೂಸ್ ಮಾಡಿ. ಅಂದರೆ ತಿನ್ನೋಕ್ಕಲ್ಲ, ಇಡೋಕ್ಕೆ ಯೂಸ್ ಮಾಡಿ, ಪಾಸಿಟಿವ್ ಬರುತ್ತದೆ. ಹುಳ್ಳಿಕಾಳನ್ನ ಯೂಸ್ ಮಾಡಿ, ತುಂಬ ಪಾಸಿಟಿವ್ ಬರುತ್ತೆ. ಉದ್ದಿನ ಕಾಳು ಯೂಸ್ ಮಾಡಿ, ತುಂಬ ಪಾಸಿಟಿವ್ ಬರುತ್ತೆ.
ಈ 3 ಗ್ರಹನೂ ಒಟ್ಟಿಗೆ ಸೇರಿದಾಗ ಪಾಸಿಟಿವ್ ಮೇಲೆ ಪಾಸಿಟಿವ್ ಬರುತ್ತೆ. ನಿಮ್ಮ ಮನೆಯಲ್ಲಿ ಗುರುಗ್ರಹದ ಕಲ್ಲು, ದಿಷ್ಟಿ ಆಗದಿರೋ ಥರ ಕಲ್ಲು, ಮಾಟ ಮಂತ್ರ ಕಲ್ಲು, ಕೋರ್ಟ್ ಕೇಸ್ ಗಿಲ್ಲ ಕಲ್ಲು, ಮಕ್ಕಳು ಓದೋಕ್ಕೆ ಕಲ್ಲು, ಈ ಸ್ಟೋನೆಲ್ಲ ನಮ್ಮಲ್ಲಿ ಸಿಗುತ್ತೆ. ಈ ಸ್ಟೋನ್ಗಳೆಲ್ಲ ತಗೊಂಡು ಮನೇಲಿ ಇಡಿ ಮತ್ತು ಮೈ ಮೇಲೆ ಹಾಕಿ ಪಾಸಿಟಿವ್ ಮೇಲೆ ಪಾಸಿಟಿವ್ ನೋಡಿ. ಸಿಂಹ ರಾಶಿಗೆ ಅಂಥ ಒಂದು ಯೋಗ 13ನೇ ತಾರೀಕಿಂದ ಟೈಮ್ ಚೆನ್ನಾಗಿಲ್ಲ. 13ರಿಂದ 31ನೇ ತಾರೀಕುವರೆಗೂ ಹುಷಾರಾಗಿರಿ. ಜನವರಿ 50-50 ನಿಮಗೆ ಒಳ್ಳೆಯದಾಗಲಿ.